Hi guys, welcome back to my YouTube channel Content Box. ಸೊ ಗೈಸ್, ತುಂಬ ದಿನಗಳ ನಂತರ ಇವತ್ತು ನಾನು ವ್ಲಾಗ್ ಮಾಡ್ತಾ ಇದ್ದೇನೆ. ಯಾಕಂತೇಳಿದರೆ ಮೊದಲೆಂತ ಅಷ್ಟಂತ ಕಂಟೆಂಟ್ ಇರಲಿಲ್ಲ. ಯಾಕಂತೇಳಿದರೆ ಶಾಲೆಗೆ ಹೋಗೋದು ಬರೋದು ಹೀಗೆ ಮಾಮೂಲಾಗಿ ಡೈಲಿ ಹಾಗೆ ರೂಟೀನ್ ಆಗ್ತಿತ್ತು. ಬಟ್ ಇವತ್ತೇನು ಅಂತ ಹೇಳಿದರೆ ಒಂದು ಕೆಲವೊಂದು 3-4 ಪ್ರಾಡಕ್ಟ್ಸ್ಗಳನ್ನು ಆನ್ಲೈನಿಂದ ಆರ್ಡ್ರ್ ಮಾಡಿದ್ದೆ. ಸೊ ಅದೆಲ್ಲ ಒಂದೊಂದಾಗೆ ಬರ್ತಿತ್ತು. ಸೊ ಲಾಸ್ಟ್ ಒಂದು ಪ್ರಾಡಕ್ಟ್ ಬರಲಿಕ್ಕಿತ್ತು. ಸೊ ಅದು ಕೂಡ ಇವತ್ತು ಬಂದಿತ್ತು. ಹಾಗೆ ಹೇಗೂ ಫ್ರೀ ಇದೇನಲ್ವಾ ಅಂತ ಹೇಳಿಬಿಟ್ಟು ಅದನ್ನು ಕೂಡ ನಿಮ್ಗೆಲ್ರಿಗೂ ಕೂಡ ಶೇರ್ ಮಾಡುವ ಅಂತ ಹೇಳಿ. ಸೊ ಇವಾಗ ಗಂಟೆ 5:15 6 ಗಂಟೆ ಆಗ್ತಾ ಬಂತು. ಸೊ ಹಾಗೆ ಚಾಯ್ ಎಲ್ಲ ಕುಡ್ದಾಯಿತು. ಸೊ ಬೆಳಿಗ್ಗೆಯಿಂದ ಬರ್ತಾ ಇದ್ದಂಥ ಮಳೆ ಬಿಡ್ತಾನೇ ಇರಲಿಲ್ಲ. ಸ್ವಲ್ಪ ಬಿಟ್ಟರೂ ಕೂಡ ಮತ್ತೆ ಜೋರಾಗಿಯೇ ಬರ್ತಿತ್ತು, ಮತ್ತು ಗಾಳಿ ಕೂಡ ಇತ್ತು. ಹಾಗೆ ಒಂದು ಸೈಡ್ ಲೈಟಾಗಿ ಚಳಿ ಕೂಡ. ಸೊ ನಮ್ಮ ಅಕ್ವೇರಿಯಮಲ್ಲಿ ಇರುವ ಮೀನು ನೋಡ್ತಾ ಇರ್ಬೋದು ನೀವು ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿಬಿಟ್ಟು. ಅದು ಯಾವಾಗಲೂ ಹಾಗೆ ಕುಣಿತಾನೇ ಇರುತ್ತೆ. ಆ್ಯಂಡ್ ಇಲ್ಲಿ ಕಾಣ್ತಿರ್ಬೋದು ಬೆಂಡೆಕಾಯಿ ಪಲ್ಯ ಮಾಡಿದ್ರು. ನಾನು ಟೇಸ್ಟ್ ನೋಡಲಿ, ಯಾಕಂದರೆ ನಾವು ಶಾಲೆಯಲ್ಲಿ ಊಟ ಮಾಡಿ ಬಂದದ್ದು ಹಾಗಾಗಿ. ಆ್ಯಂಡ್ ಇದು ನೋಡಿ ಅಲ್ಲೇ ಎಲ್ಲರಿಗೂ ಕೂಡ ಚಳಿ. ಎಲ್ಲರೂ ಒಂದೊಂದು ಕಡೆ ಹೋಗಿಬಿಟ್ಟು ಮಲ್ಕೊಂಡಿದ್ದಾರೆ. ಮತ್ತು ಇನ್ನೊಂದು ಬೆಕ್ಕಿಗೆ ಸ್ವಲ್ಪ ಹುಷಾರಿಲ್ಲ, ಕಾಲೆಲ್ಲ ನೋವು. ಹಾಗೆ ಇದು ನಮ್ಮ ಚೀಕುರಾಯರು ಕಂಠ ಬೇಕು. ಸೊ ನೋಡ್ತಿರ್ಬೋದು. ಆ್ಯಂಡ್ 2 ಕೋಳಿಗಳು ನೋಡಿ ಎಷ್ಟು ಖುಷಿಯಲ್ಲಿ ಮಳೆ ಎಲ್ಲ ಬಿಟ್ಟ ಮೇಲೆ ಪುನಃ ಅಂಗಳಕ್ಕೆ ಹೋಗೋದು. ಹಾಗೆ ಜೋರು ಮಳೆ ಬರೋಕೆ ಪುನಃ ಓಡಿಕೊಂಡು ಇಲ್ಲಿ ಒಳಗಡೆಗೆ ಬರ್ತಿತ್ತು. ಹಾಗೆ ನೋಡಿ ಇವಾಗ ವಾಪಸ್ ಹೋಗ್ತಾ ಇದೆ, ಆದರೆ ವಾಪಸ್ ಮಳೆ ಬಂತು. ಓಕೆ ಫ್ರೆಂಡ್ಸ್, ಇವಾಗ ನೋಡಿ ಫಸ್ಟ್ ಪ್ರಾಡಕ್ಟನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಇದುವೇ. ಸೊ ಇದೇನು ಅಂತ ಹೇಳಿದರೆ, ನೀವು ಬೆಡ್ಡಲ್ಲಾದರೂ ಇಡ್ಬೋದು ಅಥವಾ ನೆಲದಲ್ಲಿ ಆದರೂ ಇಡ್ಬೋದು. ನೀವು ಕೂತ್ಕೊಂಡು ಬರಿತೀರಲ್ವ, ಸೊ ಅಂಥ ಸ್ಮಾಲ್ ಟೇಬಲ್ ನನಗೆ ಯಾಕೆ ಉಪಯೋಗ ಅಂತ ಹೇಳಿದರೆ, ನಾನಿವಾಗ ನೆಲದಲ್ಲೆಲ್ಲ ಅಂದರೆ ಟೇಬಲ್ ಇದೆ, ಬಟ್ ಅದರಲ್ಲಿ ನಾನು ಅಷ್ಟು ಕೂರ್ತಿಲ್ಲ. ಹಾಗಾಗಿ ಇವಾಗ ಸದ್ಯಕ್ಕೆಲ್ಲ ನಾನು ಬೆಡ್ಡಲ್ಲೇ ಕೂತ್ಕೊಳ್ಳೋದು, ಬರೀಲಿಕ್ಕೆಲ್ಲ ಈಸಿ ಆಗ್ತದೆ ಅಂತ ಹೇಳಿಬಿಟ್ಟು ಬೆಡ್ಡಲ್ಲಿ ಕೂರೋದು. ಹಾಗಾಗಿ ಇರಲಿ ಅಂತ ಆರ್ಡ್ರ್ ಮಾಡಿದೆ. ಇದಕ್ಕೆ 424 ರೂಪಾಯಿ ಆಯಿತು. ಫ್ಲಿಪ್ಕಾರ್ಟಿಂದ ಆರ್ಡ್ರ್ ಮಾಡಿದ್ದು. ತುಂಬ ಚೆನ್ನಾಗಿದೆ. ಬಟ್ ನೆಲದಲ್ಲಿ ಇಡೋದಾದರೆ ಸ್ವಲ್ಪ ಅಲ್ಗಾಡತ್ತೆ. ಕೆಳಗಡೆಗೆ ಪೇಪರ್ ಇಟ್ಟರೆ ಸರಿ ಆಗ್ಬೋದು ಬರೆಯುವಾಗ. ಬಟ್ ಬೆಡ್ಡಲ್ಲಿ ಇಡೋದಾದರೆ ಏನಾಗೋದಿಲ್ಲ. ಯಾಕಂತೇಳಿದರೆ ಅದು ಸ್ಮೂತ್ ಆಗಿರುವಾಗ ಆ ಥರ ಏನು ಅಲ್ಲಾಡೋದಿಲ್ಲ ಹಾಗೆ. ಸೊ ನೆಲದಲ್ಲಿ ಇಡುವಾಗ ಮಾತ್ರ. ಆ್ಯಂಡ್ ಇದರಲ್ಲಿ ನೋಡಿ ಒಂದು ಪೆನ್ಸಿಲ್ ರಬ್ಬರ್ ಇಡ್ಲಿಕ್ಕೆ ಒಂದು ಬಾಕ್ಸ್ ಥರ ಕೊಟ್ಟಿದ್ದಾರೆ ಕೆಳಗಡೆ. ಹಾಗೆ ಇಲ್ಲಿ ಒಂದು ಬಾಟಲ್ ಆರ್ ಗ್ಲಾಸ್ ಇಡಲಿಕ್ಕೆ ಒಂದು ಜಾಗ ಕೊಟ್ಟಿದ್ದಾರೆ. ಹಾಗೆ ಇದು 3 ಪೆನ್ಸಿಲ್ ಆರ್ ಪೆನ್ ಹೋಲ್ಡರ್. ಆ್ಯಂಡ್ ಇಲ್ಲಿ ನೀವು ಲ್ಯಾಪ್ಟಾಪ್ ಯೂಸ್ ಮಾಡೋದಾದರೆ ಅಥವಾ ಮೊಬೈಲ್ಸ್ ಟ್ಯಾಬ್ ಎಲ್ಲ ಯೂಸ್ ಮಾಡಿದರೆ ಅಲ್ಲಿ ಇಡ್ಬೋದು. ಆ್ಯಂಡ್ ಇಲ್ಲಿ ನಿಮ್ಮ ಮೊಬೈಲ್ ಉದ್ದಕ್ಕೆ ಇಡುವಂಥ ಮೊಬೈಲ್ನ ಸ್ಟ್ಯಾಂಡ್. ಓಕೆ, ಸೊ ಇದಿಷ್ಟು. ಆ್ಯಂಡ್ ಇಲ್ಲಿ ನೋಡಿ ನಿಮಗೆ ಇಟ್ಟು ತೋರಿಸ್ತಿದ್ದೇನೆ ಯಾವ ರೀತಿಯಾಗಿರ್ತದೆ ಅಂತ ಹೇಳಿ. ಓಕೆ, ಇವಾಗ ನೆಕ್ಸ್ಟ್ ಎಂತ ಅಂತ ಹೇಳಿದರೆ ಎಣ್ಣೆ ಹಾಕುವಂಥ ಬಾಟ್ಲಿ. ಸೊ ಇದಕ್ಕೆ 2ಕ್ಕೆ ಸೇರಿ 146 ರೂಪಾಯಿ. ಇದು ಕೂಡ ಹಾಗೆ ತುಂಬ ಚೆನ್ನಾಗಿದೆ. ಇದರಲ್ಲಿ ನಿಮಗೆ ಒಂದರಲ್ಲಿ ಎಣ್ಣೆ ಮತ್ತೊಂದರಲ್ಲಿ ತುಪ್ಪ, ಹೀಗೆ ಒಮ್ಮೆ ಕಾಯಿಸಿದ ಎಣ್ಣೆ ಇದೆಲ್ಲ ಹಾಕಿಡ್ಬೋದು. ತುಂಬ ಚೆನ್ನಾಗಿದೆ. ಮತ್ತು ನಿಮಗೆ ಇವಾಗ ದೋಸೆ ಎಲ್ಲ ಹೊಯ್ಲಿಕ್ಕಿರುವಾಗ ಸೊ ಆವಾಗ ತೆಗಿಬೇಕಾಗ್ತದೆ. ಅದಕ್ಕೋಸ್ಕರ ಅದನ್ನು ಓಪನ್ ಮಾಡಬೇಕು ಅಂತಿಲ್ಲ, ಮೇಲಿಂದ ಎಳೆದ್ರೆ ಬರ್ತದೆ ಹಾಗೆ. ಮತ್ತು ವಾಪಸ್ ನಿಮಗೆ ಲೂಸಾಗಿ ಮುಚ್ಚಿಡ್ಬೋದು. ಗಟ್ಟಿ ಹೊತ್ತಿದ್ರೆ ಕ್ಲೋಸ್ ಆಗ್ತದೆ. ಸೊ ಆ ರೀತಿಯಾಗಿ ಒಂದು ಇದು ಕೂಡ ಇದೆ. ಮತ್ತು ಎಣ್ಣೆ ತುಂಬಿಸ್ಲಿಕ್ಕೆ ಉಂಟು ಅಂತ ಹೇಳಿದರೆ ಕೆಳಗಿಂದ ಕೂಡ ಓಪನ್ ಮಾಡಲಿಕ್ಕೆ ಆಗ್ತದೆ. ನಿಮಗೆ ಇಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೇನೆ ಯಾವ ರೀತಿ ಅಂತ ಹೇಳಿ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಪ್ರಾಡಕ್ಟ್ ಎಂತ ಅಂತ ಹೇಳಿದರೆ ರ್ಯಾಕ್. ಇದು ಬಂದು ಒಂದು 5-6 ದಿನ ಆಯಿತು. ಸೊ ಹಾಗಾಗಿ ನಾವು ಆಲ್ರೆಡಿ ಇದರಲ್ಲಿ ಅರೇಂಜ್ ಮಾಡಿ ಇಟ್ಟಿದ್ದೇವೆ. ಏನು ಅಂತೇಳಿದರೆ ನನ್ನ ಪ್ರಕಾರ ಇದಕ್ಕೆ ಇನ್ನೊಂದು ರ್ಯಾಕ್ ಬರಬೇಕಿದೆ. ಅಂದರೆ ಮೇಲೆ ಬರ್ತಿದ್ದೆ ತುಂಬ ಚೆನ್ನಾಗಿರ್ತಿತ್ತು. 210 ರೂಪಾಯಿ ಕೊಟ್ಟಿದ್ದೇವೆ. ಹಾಗಂತ ಅನಿಸಿತು. ಮತ್ತು ಎಲ್ಲ ಓಕೆ, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಇದನ್ನು ನಾವು ಮ್ಯಾಜಿಕ್ ಬಲ್ಬ್ ಅಂತಲೇ ಹೇಳ್ಬೋದು. ಯಾಕಂತೇಳಿದರೆ ಯಾವಾಗ ಕರೆಂಟ್ ಇರುತ್ತೆ ಸೊ ಆವಾಗ ಇದು ಫುಲ್ಲಾಗಿ ಚಾರ್ಜ್ ಆಗುತ್ತೆ. ಮತ್ತು ಕರೆಂಟ್ ಹೋದ್ಮೇಲೆ ತನ್ನಷ್ಟಕ್ಕೆ ಅದು ಆನ್ ಆಗುತ್ತೆ. ಅಂದರೆ ಕರೆಂಟ್ ಇಲ್ಲದಿದ್ದರೂ ಕೂಡ ಆನ್ ಆಗುತ್ತೆ. ಸೊ ಅಂತಹ ಒಂದು ಲೈಟ್ ಅಂಥದ್ದು 3 ತಗೊಂಡಿದ್ವಿ. ತುಂಬ ಚೆನ್ನಾಗಿತ್ತು ಅದು ಕೂಡ. ಸೊ ಆ 3 ಬಲ್ಬಿಗೆ ಟೋಟಲ್ ಆಗಿ 760 ರೂಪಾಯಿ. ಸೊ ಗೈಸ್, ಎಲ್ಲ ವಸ್ತುಗಳನ್ನು ತೋರಿಸ್ಕೊಂಡು ಬರಬೇಕಾದ್ರೆ ಹೊರಗಡೆ ನೋಡಿದರೆ ಜೋರಾಗಿ ಮಳೆ ಬರ್ತಾ ಉಂಟು. ಎಷ್ಟು ಜೋರು ಅಂದರೆ ಗಾಳಿ ಮಳೆ ಎಲ್ಲ ಒಟ್ಟಿಗೆ ಬರ್ತಾ ಉಂಟು. ತುಂಬ ಅಂದರೆ ತುಂಬ ಮಳೆ ಬಂದಿತ್ತು ಅವತ್ತು.
ಸೊ ನೋಡಿದ್ರಲ್ಲ ಹೇಗೆ ಮಳೆ ಬರ್ತಾ ಉಂಟಂತ ಹೇಳಿ. ಒಂದೆರಡು ಪೇರಳೆಲ್ಲ ಇತ್ತು. ಸೊ ಹಾಗೆ ಮಳೆ ಹೇಗೆ ಬರ್ತುಂಟಲ್ಲ ಚೆಂದ ಕೂತ್ಕೊಂಡು ತಿನ್ನುವ ಅಂತ ಹೇಳಿ ಎಲ್ಲ ಕೊಯ್ತಾ ಇದ್ವಿ. ಕೆಲವು ಸ್ವಲ್ಪ ಹಾಳಿತ್ತು ಆ್ಯಂಡ್ ಅಷ್ಟು ಹಣ್ಣಾಗಿರಲಿಲ್ಲ, ಸ್ವಲ್ಪ ಕಾಯಿ. ಆ್ಯಂಡ್ ಎಷ್ಟು ಹೊತ್ತಾದರೂ ಮಳೆನೇ ಬಿಟ್ಟಿರಲಿಲ್ಲ. ಸಾಧಾರಣ 1-1.5 ಗಂಟೆ ಜೋರಾಗಿ ಮಳೆ ಬರ್ತಿತ್ತು. ಜೋರಾಗಿ ಮಳೆ ಬಂದರೆ ಮತ್ತು ರಾತ್ರಿ ಚೆನ್ನಾಗಿ ನಿದ್ದೆ ಬರ್ತದೆ, ಯಾಕಂದರೆ ಲೈಟಾಗಿ ಚಳಿ ಹೀಗೆಲ್ಲ ಇರ್ತದೆ. ಸೊ ಹಾಗಾಗಿ ಹೇಗೂ ಹೊರಗಡೆ ಜೋರಾಗಿ ಮಳೆ ಬರ್ತಿತ್ತು. ಸೊ ಕುರುಮ್ ತಿನ್ನುವ ಅಂತ ಹೇಳಿದರೆ ಎಂತ ಕೂಡ ಇರಲಿಲ್ಲ. ಚಹಾ ಕೂಡ ಬೇಗ ಕುಡ್ದಾಗಿತ್ತು. ಹಾಗೆ ಇನ್ನೇನು ಮಾಡೋದು ಅಂತ ಹೇಳಿ ಸುಮ್ಮನೆ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಓದಲಿಕ್ಕೆ ಅಂತ ಹೋದೆ. ನೋಡಿದ್ರೆ ಬ್ಯಾಗಲ್ಲಿ ಚಂಡಿ ಕೊಡೆ ಹಾಗೆ ಇತ್ತು. ಆಮೇಲೆ ಅದನ್ನು ಪುನಃ ಒಣಗಿಸ್ಲಿಕ್ಕೆ ಇಟ್ಟೆ, ನನಗೆ ನೆನಪಾಗಿರಲಿಲ್ಲ ಹಾಗಾಗಿ. ಸೊ ಫ್ರೆಂಡ್ಸ್, ಡೈಲಿ ಶಾಲೆಗೆ ಹೋಗುವಾಗ ಕೂಡ ಶಾಲೆಯಿಂದ ಹೊರಡುವಾಗ ಕೂಡ ಮಳೆ ಇರ್ತದೆ. ಸೊ ಅದಕ್ಕೆ ನಾನೆಂತ ಮಾಡ್ತೇನೆ ಅಂತ ಹೇಳಿದರೆ, ಪ್ರತಿ ಬುಕ್ಕನ್ನು ಸೆಟ್ ಮಾಡಿ ಅದಕ್ಕೆ ಪ್ಲಾಸ್ಟಿಕ್ ಕವರ್ ಹಾಕ್ತೇನೆ. ಆಗ ನೀಟಾಗಿ ಹಾಗೇ ಇರ್ತದೆ, ಏನು ಒದ್ದೆ ಆಗೋದಿಲ್ಲ. ಈ ಒಂದು ಟಿಪ್ಸನ್ನು ನಿಮಗೆ ಕೂಡ ಫಾಲೋ ಮಾಡ್ಬೋದು, ಏನು ಕೂಡ ಆಗೋದಿಲ್ಲ. ಮತ್ತು ಇದು ಸೌಂಡ್ ಆಗುವಂಥ ಪ್ಲಾಸ್ಟಿಕ್ ಕವರ್ ಅಲ್ಲ, ಇದು ಸೈಲೆಂಟ್ ಪ್ಲಾಸ್ಟಿಕ್ ಕವರ್, ಏನು ಸೌಂಡ್ ಕೂಡ ಆಗೋದಿಲ್ಲ, ಮಳೆಗೆ ಕೂಡ ಒದ್ದೆ ಆಗೋದಿಲ್ಲ. ಇಲ್ಲಾಂದರೆ ನಾನು ಅದನ್ನು ಒಣಗಿಸ್ಲಿಕ್ಕೇ ಇಡೀ ದಿನ ಬೇಕಾಗ್ತದೆ. ಸೊ ಹಾಗೆ ಬೇಕಾದ ಬುಕ್ಕನ್ನೆಲ್ಲ ತಗೊಂಡು ನಾನು ಇದನ್ನು ಕ್ಲೋಸ್ ಮಾಡಿದೆ. ಮತ್ತು ಎಷ್ಟೊತ್ತಾದರೂ ಮಳೆ ಕೂಡ ಬಿಡೋದು ಕಾಣ್ತಿರಲಿಲ್ಲ. ಒಂದು ಸ್ವಲ್ಪ ಹೊತ್ತಾದಮೇಲೆ ಮಳೆ ಬಿಟ್ಟಿತು ಅಂತ ಕಾಣ್ತದೆ, ಬಟ್ ರಾತ್ರಿ ಪುನಃ ಬಂದಿತ್ತು. ನೀವಿನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.